ಹಾಯ್ ಫ್ರೆಂಡ್ಸ್, ನಮ್ಮ ಮನೆಗೆ ನೆಂಟರು ಬಂದಿದ್ದರು. ಅವ್ರು ತುಂಬ ಹೊತ್ತು ಇರಲ್ಲ ಅಂತ ಹೇಳಿದ್ದಕ್ಕೆ ನಾನು ಏನು ಮಾಡೋದು ಅಂತ ಹೇಳ್ಬಿಟ್ಟು ಹಾಲು ಹೋಳಿಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಸಾಂಪ್ರದಾಯಿಕವಾಗಿ ಮಾಡುವಂಥ ಅಡುಗೆ. ಇದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ತೀರ ನೋಡಿ. ಮೊದಲಿಗೆ ನಾನು 1.5 ಕಪ್ ಆಗುವಷ್ಟು ಮೈದಾ ತಗೊಂಡಿದ್ದೀನಿ. ಅದೇ ಕಪ್ಪಲ್ಲೇ 1 ಕಪ್ ಆಗುವಷ್ಟು ಚಿರೋಟಿ ರವೆ ತಗೊಂಡೆ. 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಕೆಂಪಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಅಂದರೆ 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಹಿಟ್ಟನ್ನ ಕಲಿಸ್ಕೋಬೇಕು. ಅಂದರೆ ಆದಷ್ಟು ನಾವು ಗಟ್ಟಿಯಾಗಿ ಇದನ್ನ ಕಲಿಸ್ಕೋಬೇಕಾಗುತ್ತೆ. ಇದು ನೆನೆಯುತ್ತಲ್ಲ, ಒಂದು ಅರ್ಧ ಗಂಟೆ ನೆನೆದಾಗ ಇದು ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ. ತುಂಬ ಚೆನ್ನಾಗಿ ನಾದ್ಕೊಂಡು ಮಾಡಿದ್ರೆ ಪೂರಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ತೇವದ ಬಟ್ಟೆ ಇದ್ರ ಮೇಲೆ ಹಾಕಿ ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಟ್ಟರೆ ಇದು ತುಂಬ ಸಾಫ್ಟಾಗಿ ಬರುತ್ತೆ. ಅಷ್ಟೊತ್ತಿಗೆ ನಾವು ಕೊಬ್ಬರಿ ಹಾಲನ್ನ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು 2 ತೆಂಗಿನಕಾಯನ್ನು ಹೊಡೆದು ಈ ಥರ ತುರ್ಕೊಂಡಿದ್ದೀನಿ. ತುರಿದಿಟ್ಕೊಂಡಿರೋವಂಥ ಕೊಬ್ಬರಿನ ನಾನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ಟೀ ಸ್ಪೂನ್ ಆಗೋಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ. 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು 1/4 ಲೀಟ್ರ್ ಆಗೋಷ್ಟು ನೀರು ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಕೊಬ್ಬರಿ ಪೇಸ್ಟ್ನ ಮಾಡ್ಕೋಬೇಕಾಗುತ್ತೆ. ಕೊಬ್ಬರಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಸೈಡ್ಗೆ ಇಡಬೇಕಾಗುತ್ತೆ. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕೊಬ್ಬರಿನ. ಈಗ ಇದನ್ನು ಒಂದು ಸೈಡ್ಗೆ ಇಟ್ಟು ನಾನು ಒಂದು ಪಾತ್ರೆಗೆ 1/4 ಲೀಟ್ರ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಕಾಯೋಕೆ ಇಟ್ಟಿದ್ದೀನಿ. ನೀರು ಕಾದ ನಂತರ ನಾನು ಒಂದು 1/4 kg ಆಗೋಷ್ಟು ಬೆಲ್ಲನ ಪೌಡ್ರ್ ಮಾಡಿಟ್ಕೊಂಡಿದ್ದೆ. ಅದನ್ನ ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕಾಗುತ್ತೆ. ಇದಕ್ಕೆ ಪಾಕ ತೆಗೆದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೆಲ್ಲದ ಪಾಕ ತೆಗೆದು ನಾವು ಆಮೇಲೆ ಪೇಸ್ಟ್ ಮಾಡ್ಕೊಂಡಿರೋಂಥ ಕೊಬ್ಬರಿನ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ, ಬೇಕಾದರೆ ಹಾಲು ಸಹ ಹಾಕ್ಕೋಬೋದು ಇದಕ್ಕೆ. ನೋಡಿ, ಈಗ ನಾನು ಕರಗಿರೋ ಅಂಥ ಬೆಲ್ಲನ ನಾನು ಈಗ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಫಿಲ್ಟ್ರ್ ಮಾಡ್ಕೊಂಡಾದ್ಮೇಲೆ ಅದನ್ನು ಒಲೆ ಮೇಲೆ ಇಡಬೇಕಾಗುತ್ತೆ. ಈಗ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿರೋಂಥ ಕೊಬ್ಬರಿ ನೋಡಿ, ಈ ಥರ ಗಟ್ಟಿಯಾಗಿರೋಂಥ ಕೊಬ್ಬರಿನ ಬೆಲ್ಲದ ನೀರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಳ್ಳಿಗಳ ಕಡೆ ಎಲ್ಲ ಈ ಥರನೇ ಮಾಡೋದು ಫ್ರೆಂಡ್ಸ್. ಇದನ್ನ ಫಿಲ್ಟ್ರ್ ಮಾಡೋದಾಗಲಿ ಏನೂ ಮಾಡಲ್ಲ. ಆದರೂ ತುಂಬ ರುಚಿಯಾಗಿರುತ್ತೆ ಅವ್ರು ಮಾಡೋ ಅಂಥದ್ದು. ಯಾರೇ ಬಂದರೂ ಸಾಮಾನ್ಯವಾಗಿ ಹಾಲು ಹೋಳಿಗೆ ಮಾಡ್ತಾಯಿದ್ರು. ಈಗ ಒಬ್ಬಟ್ಟು ಮಾಡಬೇಕು ಅಂದರೆ ಬೇಳೆ ಬೇಯಿಸಿ ಮಾಡಬೇಕಲ್ವ ಅಂತೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಈ ಥರನೇ ಮಾಡ್ಕೊಳ್ತಾಯಿದ್ರು. ವಾರಕ್ಕೊಂದು ಸತಿ ಮಾಡ್ಕೊಂಡು ತಿಂತಾಯಿದ್ರು ಫ್ರೆಂಡ್ಸ್. ಈಗ ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ನಾನು ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರು ಹಾಕ್ಕೊಂಡು ನೀರನ್ನ ನಾನು ಬೆಲ್ಲದ ನೀರಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದನ್ನ ಕುದಿಯೋಕೆ ಇಟ್ಟಿದ್ದೀನಿ. ಈಗ ನೋಡಿ, ಇದು ಅರ್ಧ ಗಂಟೆ ನೆಂದಿದೆ. ನೆಂದಾದ್ಮೇಲೆ ಇದನ್ನು ಚೆನ್ನಾಗಿ ತಿರ್ಗಾ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನಾನು ಗಟ್ಟಿಯಾಗಿ ಕಲಿಸಿದ್ನಲ್ಲ, ಆದರೂ ಇಷ್ಟು ಸಾಫ್ಟಾಗಿ ಬಂದಿದೆ ಅಂತಂದರೆ ಚಿರೋಟಿ ರವೆ ಆ ಥರ ಆಗುತ್ತೆ. ನೋಡಿ, ಇದು ಚೆನ್ನಾಗಿ ಕುದಿ ಬಂದಿದೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ, ಈ ಥರ ತೆಳ್ಳಗಿದೆಯಲ್ಲ, ಇಷ್ಟು ಮಾತ್ರ ಆದರೆ ಸಾಕಾಗುತ್ತೆ. ಈಗ ಇದನ್ನ ಸೈಡ್ಗೆ ಇಟ್ಬಿಟ್ಟು ಅದೇ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಕಾದ ನಂತರ ಅದಕ್ಕೆ ನಾವು ಡೀಪ್ ಫ್ರೈ ಮಾಡೋಕ್ಕೆ ಎಷ್ಟು ಎಣ್ಣೆ ಬೇಕಾಗುತ್ತೋ ಅಷ್ಟು ಎಣ್ಣೆನ ಹಾಕ್ಕೋಬೇಕು. ಈಗ ಎಣ್ಣೆ ಕಾದ ನಂತರ ನಾನು ಎಣ್ಣೆ ಕಾಯೋಕ್ಕಿಟ್ಟು ಈ ಕಡೆ ನೋಡಿ ಪೂರಿಗೆ ನಾನು ಲಟ್ಟಿಸ್ಕೋಬೇಕಲ್ವ, ಅದನ್ನ ನೋಡಿ ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹಸಿಟ್ಟು ತಗೊಂಡಿದ್ದೀನಿ. ತಗೊಂಡು ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ. ನಾವು ಇದಕ್ಕೆ ಯಾವುದೇ ಪೌಡ್ರು ಸಹ ಹಾಕ್ಕೊಂಡು ಲಟ್ಟಿಸೋದು ಬೇಡ. ನಾನು ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಮತ್ತು ಇವಾಗ ನಾನು ಲಟ್ಟಿಸ್ಬೇಕಾದ್ರೆ ಇದಕ್ಕೆ ಟೈಲ್ಸ್ಗೂ ನಾನು ಎಣ್ಣೆ ಸ್ವಲ್ಪ ಹಚ್ಕೊಂಡು ನೋಡಿ, ಈ ಥರ ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲನ ನಾವು ಲಟ್ಟಿಸ್ಕೋಬೋದು ಪೂರಿನ. ನೋಡಿ, ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗೂ ಲಟ್ಟಿಸ್ಕೋಬೋದು. ಈ ಥರ ಇಲ್ಲಾಂದರೆ ಸ್ವಲ್ಪ ದೊಡ್ಡದಾಗೂ ಸಹ ಲಟ್ಟಿಸ್ಕೋಬೋದು. ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದಾದರೆ ನೋಡಿ, ನಾನು ಈಗ ಪೂರಿಗೆ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತಂದರೆ. ಈಗ ಪೂರಿ ಮಾಡಾದಮೇಲೆ ನಾವು ಒಂದಾದಮೇಲೆ ಒಂದು 4 ಪೂರಿಗಳನ್ನ ಮಾಡ್ಕೊಳ್ಳೋಣ. ಈಗ ನೋಡಿ, ಈ ಪೂರಿ ಎಲ್ಲ ಮಾಡಿ ಆಗಿದೆಯಲ್ಲ, ಇದನ್ನು ನಾವು ಬೇಕಾದರೆ ನಾವು
ಕೊಬ್ಬರಿ ಹಾಲಲ್ಲಿ 10 ನಿಮಿಷ ಬೇಕಾದರೆ ನೆನೆಸ್ಕೋಬೋದು ಇದನ್ನು. ಇಲ್ಲ ಹಾಗೆ ತಿಂತೀವಂದರೆ ಗರಿಗರಿಯಾಗಿ ಸಹ ತಿನ್ಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕೆಂಪಗೆ ಬಂದಿದೆ ಇದು. ನೀವು ಎಷ್ಟೇ ಕ್ರಿಸ್ಪಿ ಮಾಡಿಕೊಂಡ್ರೂ ನಾವು ಕೊಬ್ಬರಿ ಹಾಲು ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ನೆನೆಸಿದ ತಕ್ಷಣ ಇದು ಸಾಫ್ಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಪೂರಿ ಥರನೇ ಉಬ್ಬಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಒತ್ತಿ ಹಾಲ್ ಅಂತ ಆಪ್ಷನ್ ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗ ನೋಡಿ, ಈಗ ಪೂರಿ ಎಲ್ಲ ರೆಡಿಯಾಗಿದೆ. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕಲ್ಲರು ತುಂಬ ಚೆನ್ನಾಗಿದೆ. ನಾವು ಸಕ್ಕರೆ ಹಾಕ್ಕೊಂಡ್ರೆ ಈ ಕಲರ್ ಬರುತ್ತೆ, ಇಲ್ಲಾಂದರೆ ವೈಟಿಗೆ ಬರುತ್ತೆ. ಅದಕ್ಕೋಸ್ಕರ ನಾನು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಹಾಕಿದ್ರೆ ಅಂತೇಳ್ಬಿಟ್ಟು ನಾನು 1 ಸ್ಪೂನ್ ಹಾಕಿರೋದು. ನೋಡಿ ಈಗ ನಾನು ಪ್ಲೇಟ್ಗೆ ಪೂರಿ ಹಾಕ್ಕೊಂಡಿದ್ದೀನಲ್ಲ ಇದಕ್ಕೆ ನಾನು ಮಾಡಿಟ್ಕೊಂಡಿರೋಂಥ ಕೊಬ್ಬರಿ ಹಾಲನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ. ನೋಡಿ ಈ ಥರ ಹಾಕ್ಕೊಂಡು ನಾವು ಬಾದಾಮಿ ಪೌಡ್ರಾಗಲಿ ಇಲ್ಲ ನಾವು ಪೀಸ್ಗಳನ್ನಾದರೂ ಬಾದಾಮಿ ಮತ್ತು ಗೋಡಂಬಿ ಎಲ್ಲ ಪೀಸ್ಗಳನ್ನ ಸಹ ಮಾಡ್ಕೊಂಡು ಹಾಕ್ಕೋಬೋದು. ಆದರೆ ನಾನು ಸಾಂಪ್ರದಾಯಿಕವಾಗಿ ಅಂದರೆ ಅಲ್ಲಿಯವ್ರು ಮಾಡ್ತಾಯಿದ್ದ ಹಳೆ ಕಾಲದವ್ರು ಮಾಡ್ತಾ ಇರೋದ್ರಿಂದ ನಾನು ನೋಡಿ ಇದೇ ಥರ ಅವ್ರು ಮಾಡ್ತಾಯಿದ್ರು ಅಂತ ನಾನು ಅದೇ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.